ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಇನ್ಸ್ಟಂಟ್ ರವೆ ಇಡ್ಲಿ ಮಾಡೋಣ. ಇನ್ಸ್ಟಂಟ್ ರವೆ ಇಡ್ಲಿ ಮಿಕ್ಸ್ ಬಳಸಿನೂ ಸಹ ಸುಮಾರು ಜನಕ್ಕೆ ಇಡ್ಲಿ ತುಂಬ ಹೊರಟಾಗ್ತಾ ಇದೆ, ತುಂಬ ಗಟ್ಟಿ ಆಗುತ್ತೆ, ತಿನ್ನೋದಕ್ಕೆ ಆಗಲ್ಲ ಅಂತೇಳಿ ಹೇಳ್ತಾರಲ್ಲ. ಈ ಪ್ರೊಪೋರ್ಷನಲ್ ಮಾಡಿ ನೋಡಿ, ಎಷ್ಟು ಸಾಫ್ಟಾಗಿರುತ್ತೆ. ಹೋಟ್ಲಲ್ಲಿ ಸಿಗೋಷ್ಟು ಇಡ್ಲಿ ಅಷ್ಟೇ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಇನ್ಸ್ಟೆಂಟ್ ರವೆ ಇಡ್ಲಿ ಮಿಕ್ಸನ್ನು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಅದಕ್ಕೀಗ ಕಡೆದಿರ್ತಕ್ಕಂಥ ಮೊಸರು, ತುಂಬ ಗಟ್ಟಿ ಮೊಸರು ಅಲ್ಲ, ಹಾಗಂತ ಮಜ್ಜಿಗೆಯಷ್ಟು ತೆಳ್ಳಗೂ ಇರಬಾರ್ದು, ಈ ರೀತಿ ಗಟ್ಟಿಯಾಗೇ ಇರಬೇಕು ಮೊಸರು. ಇದನ್ನು ಈಗ 2 ಬಟ್ಲಷ್ಟು ಮೊದಲಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮೊಸರಲ್ಲೇ ಕಲಸಿಡಬೇಕು. ಈ ರೀತಿ ಚೆನ್ನಾಗಿ ಕಲಿಸ್ಬೇಕು. ಯಾವುದಕ್ಕೆ ಕಲಿಸ್ಬೇಕು ಅಂದರೆ ನೋಡಿ, ಈ ರೀತಿ 2 ಬಟ್ಲು ಹಾಕಿ ಮೇಲೆ ಮತ್ತೆ ಅರ್ಧ ಬಟ್ಲಷ್ಟು ಮೊಸರು ತೊಗೊತಿದ್ದು, ಇಷ್ಟನ್ನು ಹಾಕಿ ಅದಕ್ಕೆ ಕಲಸಿರಿ. ಸ್ವಲ್ಪ ಮೊದಲನೇ ಸರಿ ಕಲಿಸುವಾಗ ಸ್ವಲ್ಪ ತೆಳ್ಳಗೆ ಇರಲಿ. ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಅಷ್ಟರಲ್ಲಿ ಸಾಗು ಎಲ್ಲ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಒಲೆ ಮೇಲೆ ಈಗ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಚೆನ್ನಾಗಿ ನೆಂದಿದೆ ನೋಡಿ, ನೆಂದು ಇಷ್ಟು ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಮೊಸರು, ಇನ್ನೊಂದು ಸ್ವಲ್ಪ ತೆಳ್ಳಗಿರಬೇಕು ಸಂಪಣ. ಹಾಗಾಗಿ ಮೊಸರು ಹುಳಿ ಇದ್ದರೆ ಸ್ವಲ್ಪ ನೀರೇ ಹಾಕ್ಕೊಳ್ಳಿ, ಇಲ್ಲ ಮೊಸರು ಹುಳಿ ಇಲ್ಲ ಅಂದರೆ ಮೊಸರನ್ನೇ ಇನ್ನೊಂದು ಅರ್ಧ ಬಟ್ಲಷ್ಟು ಸೇರಿಸ್ಕೊಂಡು ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ. 3ರಿಂದ 3.5 ಬಟ್ಲಷ್ಟು ಮೊಸರು ಹಿಡಿಯುತ್ತೆ ಇದಕ್ಕೆ. ಈ ಹದದಲ್ಲಿ ಕಲಿಸ್ಕೊಂಡ್ರೆ ನೀವು ರವೆ ಇಡ್ಲಿ ಯಾವುದೇ ಕಾರಣಕ್ಕೂ ಗಟ್ಟಿ ಆಗಲ್ಲ, ತುಂಬ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಇಡ್ಲಿ ತಟ್ಟೆಗೆ ಗೋಡಂಬಿ ಹಾಕ್ಕೋಬೋದು, ಅಥವಾ ತೆಳ್ಳಕ್ಕೆ ಟೊಮೊಟೊ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ಕ್ಯಾರೆಟು ಸಹ ಹಾಕ್ಕೋಬೋದು. ನಾವು ಕ್ಯಾಪ್ಸಿಕಮ್ ಹಾಕ್ಕೋಬೋದು ತಳಕ್ಕೆ ಹಾಕಿ. ಮೇಲೆ ಈ ರೀತಿ ಸಂಪಣ ಹಾಕಿ ಕುದೀತಾ ಇರತಕ್ಕಂಥ ನೀರು ಇಡ್ಲಿ ಪಾತ್ರೆಯಲ್ಲಿ ಕುದೀತಿರುತ್ತಲ್ಲ, ಅದಕ್ಕೆ ಇದನ್ನಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಮೃದುವಾಗಿರ್ತಕ್ಕಂಥ ರವೆ ಇಡ್ಲಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ಸಾಫ್ಟಾಗಿರುತ್ತೆ. ತಣ್ಣಗಾದ್ಮೇಲೂ ಸಹ ಇದೇ ಹದದಲ್ಲೇ ಇರುತ್ತೆ, ಗಟ್ಟಿ ಆಗೋದೇ ಇಲ್ಲ. ಈ ಮಿಕ್ಸ್ಚರಲ್ಲಿ ನೀವು ಕಲಿಸ್ಕೊಂಡ್ರೆ. ಎಲ್ಲರೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ. ಈಗ ರವೆ ಇಡ್ಲಿ ಮಿಕ್ಸ್ ತರಕಾರಿ ಸಾಗು ಜೊತೆ ತಿನ್ನಲು ರೆಡಿ ಆಯಿತು. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರೂ ಅದುವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.